Welcome to the class. See, in the previous class on the three-dimensional geometry, we have discussed about direction cosines of a line. Cos alpha, cos beta, cos gamma are called direction cosines of a line. So ಅಲ್ಲಿ ನಮಗೆ ಆಲ್ಫಾ ಬೀಟಾ ಗಾಮಾಗಳನ್ನು ನಾವು ಡೈರೆಕ್ಷನ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಕಾಸ್ ಆಲ್ಫಾ ಕಾಸ್ ಬೀಟಾ ಕಾಸ್ ಗಾಮಾ ಆರ್ ಕಾಲ್ಡ್ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಲೈನ್. ಇನ್ ದಿಸ್ ಸೆಷನ್ ಲೆಟ್ ಅಸ್ ಕನ್ಸಿಡರ್ ಒನ್ ಮೋರ್ ಸಿಂಪಲ್ ಕಾನ್ಸೆಪ್ಟ್. ನೋಡಿ ಇಲ್ಲಿ ಹೆಡ್ಡಿಂಗ್ ಇದೆ, ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ P and Q. ಸೊ ನನಗೆ ಒಂದು ಲೈನ್ ಮೇಲೆ 2 ಪಾಯಿಂಟ್ಸ್ ಇದ್ದರೆ ಆ ಪಾಯಿಂಟ್ಸ್ ಜಾಯಿನ್ ಮಾಡಿದ್ರೆ ನಮಗೆ ಲೈನ್ ಬರುತ್ತೆ. ಸೇ ದೋಸ್ ಪಾಯಿಂಟ್ಸ್ ಆರ್ P and Q. ಸೊ ಐ ಗೆಟ್ ಎ ಲೈನ್ PQ. ಹಾಗಾದರೆ ಆ PQ ಲೈನಿನ ಡೈರೆಕ್ಷನ್ ಕೊಸೈನ್ಸ್ ಏನು? ಸೊ ಹೆಡ್ಡಿಂಗನ್ನು ನಾನು ಇನ್ನೊಂದು ಸರಿ ನೋಡೋಣ. ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ P and Q ಅಂತ ಇದೆ. ಸೊ ನೋಡಿ, ಸೊ ಇವು 3 ಡೈಮೆನ್ಷನಲ್ ಸ್ಪೇಸಲ್ಲಿ ಇರ್ತಕ್ಕಂಥ ಪಾಯಿಂಟ್ಸ್. ಸೊ ಲೆಟ್ P ಕೋಆರ್ಡಿನೇಟ್ಸ್ x1 y1 z1 ತೊಗೊತೀನಿ, Q x2 y2 z2. ದೀಸ್ ಆರ್ ದ 2 ಗಿವನ್ ಪಾಯಿಂಟ್ಸ್. ಆಗ ನಾವು ವೆಕ್ಟರ್ PQ, ಸೊ ನಾವು ವೆಕ್ಟರ್ PQ-ವನ್ನು OQ ಮೈನಸ್ OP ಅಂತ ಬರೆದು ಕಳೆದ್ರೆ, ಸೊ ನನಗೆ OQ ಮೈನಸ್ OP ಇನ್ ಟರ್ಮ್ಸ್ ಆಫ್ ಪೊಸಿಷನ್ ವೆಕ್ಟರ್ಸ್ ಬರೆದು ಕಳೆದ್ರೆ ನನಗೆ x2 ಮೈನಸ್ x1 ಇಂಟು i ಕ್ಯಾಪ್, y2 ಮೈನಸ್ y1 ಇಂಟು j ಕ್ಯಾಪ್, z2 ಮೈನಸ್ z1 ಇಂಟು k ಕ್ಯಾಪ್ ಬರುತ್ತೆ. ಸೊ ನಮಗೆ ಡೈರೆಕ್ಷನ್ ನಂಬರ್ಸ್ ಆರ್ ಡೈರೆಕ್ಷನ್ ರೇಷಿಯೋಸ್ ಅಂದರೆ ದೇ ಆರ್ ದ ನಂಬರ್ಸ್ ABC. ಹಾಗಾದರೆ ಈ i ಕ್ಯಾಪ್, j ಕ್ಯಾಪ್, k ಕ್ಯಾಪ್ ಕೋಎಫಿಷಿಯೆಂಟ್ಸ್ ನೋಡಿರಿ, x2 ಮೈನಸ್ x1, y2 ಮೈನಸ್ y1, z2 ಮೈನಸ್ z1, ದೇ ಆರ್ ದ ನಂಬರ್ಸ್. ಸೊ ಹಾಗಾದರೆ ಡೈರೆಕ್ಷನ್ ಕೊಸೈನ್ಸ್ ನಾವು ಹೆಂಗೆ ಬರೀಬೇಕಂದ್ರೆ, ಸೊ ನಮಗೆ ಗೊತ್ತಿದೆ ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ a/ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್, b/ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್, c/ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಅಂತ ಬರಿತೀವಿ. ಹಾಗಾದರೆ ಅದೇ ಥರನೇ ಡೈರೆಕ್ಷನ್ ಕೊಸೈನ್ಸ್ ಆಫ್ ದ ನನಗಿರ್ತಕ್ಕಂಥ ಲೈನ್ PQ, ಸೊ ನಾನು ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಐ ವಿಲ್ ಗೆಟ್ ದಿಸ್ ಫಾರ್ಮುಲಾ. ಇದು ಡಿಸ್ಟೆನ್ಸ್ ಫಾರ್ಮುಲಾ, 3 ಡೈಮೆನ್ಷನಲ್ ಜಾಮೆಟ್ರಿಯಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ. ಅದಕ್ಕೆ ನಾನು ಇದನ್ನು PQ, ದಿಸ್ ರೆಪ್ರೆಸೆಂಟ್ಸ್ ದ ಡಿಸ್ಟೆನ್ಸ್. ಸೊ ಅದು ನಮಗೆ ಡಿಸ್ಟೆನ್ಸ್ ಫಾರ್ಮುಲಾ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಹಾಗಾಗಿ ನಾವು ಅದನ್ನು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ z2 ಮೈನಸ್ z1 ಹೋಲ್ ಸ್ಕ್ವೇರ್ ಅಂತ ಬರ್ದಿದ್ದೀವಿ. ಹಾಗಾದರೆ ಡೈರೆಕ್ಷನ್ ಕೊಸೈನ್ಸ್ ನನಗೆ ಏನಾಗುತ್ತೆ ನೋಡಿರಿ, x2 ಮೈನಸ್ x1 ಡಿವೈಡೆಡ್ ಬೈ ಡಿಸ್ಟೆನ್ಸ್, y2 ಮೈನಸ್ y1 ಡಿವೈಡೆಡ್ ಬೈ PQ, z2 ಮೈನಸ್ z1 ಡಿವೈಡೆಡ್ ಬೈ PQ ಅಂತ ಇದೆ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ರಿಸಲ್ಟ್. ಸೊ ಇದು ಏನು, ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ P and Q. ಸೊ 2 ಪಾಯಿಂಟ್ಸ್ ಮೂಲಕ ಪಾಸ್ ಆಗ್ತಕ್ಕಂಥ ಒಂದು ಲೈನಿನ ಡೈರೆಕ್ಷನ್ ಕೊಸೈನ್ಸ್ ನಾವು ಹೆಂಗೆ ಕಂಡುಹಿಡಿಯಬೇಕಂದ್ರೆ, x2 ಮೈನಸ್ x1 ಡಿವೈಡೆಡ್ ಬೈ ಡಿಸ್ಟೆನ್ಸ್, y2 ಮೈನಸ್ y1 ಡಿವೈಡೆಡ್ ಬೈ ಡಿಸ್ಟೆನ್ಸ್, z2 ಮೈನಸ್ z1 ಡಿವೈಡೆಡ್ ಬೈ ದ ಡಿಸ್ಟೆನ್ಸ್ ಅಂತ ಹೇಳುತ್ತೆ. ಸೊ ಈಗ ನೋಡಿ, ಇಲ್ಲಿ ಈ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀನಿ ಒಂದು ಎಕ್ಸಾಂಪಲನ್ನು. ಓಕೆ, ಐ ವಿಲ್ ಕನ್ಸಿಡರ್. ನೋಡಿ, ಫೈಂಡ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ -2, 4, -5, 1, 2, 3 ಅಂತ ಇದೆ. ಓಕೆ, ಡೈರೆಕ್ಷನ್ ಕೊಸೈನ್ಸ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್. ಓಕೆ, ಗಿವನ್ ಪಾಯಿಂಟ್ಸ್ ಏನಿದೆ ನೋಡೋಣ, -2, 4, ಓಕೆ -5. ಆಮೇಲೆ ಇನ್ನೊಂದು ಪಾಯಿಂಟ್ ಇದೆ 1, 2, 3. ನೋಡಿ ಕ್ವಶನ್ ನೋಡಿ, ದಿಸ್ ಕ್ವಶನ್, ಫೈಂಡ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್. ಹಾಗಾದರೆ ಸೊ ಈಗ ನನಗೆ ಐ ಕ್ಯಾನ್ ಟೇಕ್ ಒನ್ ಪಾಯಿಂಟ್ ಆ್ಯಸ್ ಸೇ P ಅಂತ ತೊಗೊಳ್ತೀನಿ ಒಂದು ಪಾಯಿಂಟನ್ನು, -2, 4, -5. ಇದನ್ನು x1 y1 z1 ಅಂತ ಕರೆಯೋಣ. ಆಮೇಲೆ Q ಅಂತ ಇದೆ ಇನ್ನೊಂದು ಪಾಯಿಂಟು, ಸೊ ದಟ್ ಈಸ್ 1, 2, 3 ಅಂತಿದೆ, ಸೇ x2 y2 z2. ಸೊ ನಮಗೀಗ ಡೈರೆಕ್ಷನ್ ಕೊಸೈನ್ಸ್ ಬೇಕು. ಸೊ ಡೈರೆಕ್ಷನ್ ಕೊಸೈನ್ಸ್ ಆರ್, ಓಕೆ, DCs ಆರ್. ಸೊ ನಮ್ಮ ಫಾರ್ಮುಲಾ ಏನು ಹೇಳುತ್ತೆ ಈಗ, x2 ಮೈನಸ್ x1 ಅಂತ ಹೇಳುತ್ತೆ. ಸೊ x2 ಮೈನಸ್ x1 ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಡೈರೆಕ್ಷನ್ ಕೊಸೈನ್ಸ್ ಆರ್ ಫಾರ್ಮುಲಾ ಬರೆಯೋಣ, x2 ಮೈನಸ್ x1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್, ಓಕೆ, ಡಿಸ್ಟೆನ್ಸ್ ತೊಗೊಂಬಿಡೋಣ, x2 ಮೈನಸ್ x1 ಡಿವೈಡೆಡ್ ಬೈ PQ, y2 ಮೈನಸ್ y1 ಡಿವೈಡೆಡ್ ಬೈ PQ, z2 ಮೈನಸ್ z1 ಡಿವೈಡೆಡ್ ಬೈ PQ. ನೋಡಿ, ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅಲ್ಲಿ ನಮಗೀಗ ಪಾಯಿಂಟ್ಸ್ ಏನು ಕೊಟ್ಟಿದ್ರು, -2, 4, 5. ಅನದರ್ ಪಾಯಿಂಟ್ ಈಸ್ 1, 2, 3. ಸೊ ದಿಸ್ ಈಸ್ x1 y1 z1, x2 y2 z2. ಸೊ x2 ಮೈನಸ್ x1 ಅಂತಂದರೆ 1 ಮೈನಸ್ ಆಫ್ -2, x2 ಮೈನಸ್ x1, y2 ಮೈನಸ್ y1, 2 ಮೈನಸ್ 4,
then 3 minus 5. So 1 minus of minus 2 ಅಂದರೆ that is 1 plus 2 3, 2 minus 4 minus 2, 3 minus 5 ಅಂದರೆ minus 2. ನೋಡಿ 3 minus 2 minus 2. Okay, 3 minus 2 minus 2. So DRs are 3 minus 2 minus 2. ಸೊ ಹಾಗಾದರೆ ನಾನು ಇದನ್ನು DCs ಬರೆಯೋದಾದರೆ therefore DCs are x2 minus x1 ಅಂದರೆ 3 divided by square root of 3 square is 9 minus 2 whole square is 4, 2 square is 4, then minus 2 divided by square root of 17 ಬರುತ್ತೆ, then next minus 2 divided by root 17. ಸೊ ಹಾಗಾದರೆ ನಮಗೆ 3 by root 17 minus 2 by root 17 minus 2 by root 17. These are the DRs. Okay, ನೋಡಿ ಇಲ್ಲಿ. So DRs, okay, observe the formula. So DRs are x2 minus x1 divided by x2 minus x1 divided by distance, y2 minus y1 divided by distance, z2 minus z1 divided by distance. So ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ I can find out the DRs between 2 points. Okay, so let us move on to the next example. ನೋಡಿ ಇಲ್ಲಿ show that the points A, B and C are collinear ಅಂತ ಇದೆ. ಅಂದರೆ 3 ಪಾಯಿಂಟ್ಸ್ ಇದೆ, 2 3 minus 4, 1 minus 2 3, another point 3 8 minus 11 are collinear. So we have to show that these 3 points are collinear. So observe ಮಾಡ್ರಿ. Okay, A, B, C are collinear. So to show that the points are collinear, ನಾವೇನು DRs ಕಂಡುಹಿಡಿಬೇಕು ನೋಡಿ. ಫಸ್ಟ್ ನಾನು ನೋಡ್ಬಿಡ್ತೇನೆ. ಓಕೆ, DRs ಆಫ್ AB ಅಂದರೆ ನಮಗೆ ಎ ಏನು ಕೊಟ್ಟಿದ್ದಾರೆ, 2 3 minus 4, the point another point is 1 minus 2 3. Okay, DRs of these lines x1 y1 z1 ಇದು x2 y2 z2 ಆಯಿತು. ಸೊ ಹಾಗಾದರೆ DRs ಏನು ಬರುತ್ತೆ ನನಗೆ, x2 minus x1 ಅಂದರೆ 1 minus 2 that is minus 1, then minus 2 minus 3 that is minus 5, then 3 minus of minus 4 that is 3 plus 4 that is 7. So these are the DRs of line AB, 1 minus 5 7. Okay, minus 1 minus 5 7. These are the DRs of line AB. See, next let us consider DRs of line AC. ನೋಡೋಣ. ಸೊ ಎದು ಕೋಆರ್ಡಿನೇಟ್ಸ್ ಏನಿದೆ, 2 3 minus 4. ಓಕೆ, ಲೆಟ್ ಅಸ್ ಫೈಂಡ್ ಔಟ್ ಹಿಯರ್ DRs ಆಫ್ AC. ಸೊ ಹಾಗಾದರೆ ಎದು ಕೋಆರ್ಡಿನೇಟ್ಸ್ ಬರ್ಕೊಳ್ಳೋಣ, 2 3 minus 4. ಸಿದು ಕೋಆರ್ಡಿನೇಟ್ಸು 3 8 minus 11. So once again x1 y1 z1 x2 y2 z2. ಹಾಗಾದರೆ ನಮ್ಮ DRs ಏನಾಗಬೇಕೀಗ, ಸೊ x2 minus x1 3 minus 2 that is 1, 8 minus 3 that is 5, minus 11 plus 4, see minus 11 minus of minus 4, minus 11 plus 4 that means minus 7. So these are the DRs of AC. ಸೊ ನಮಗೀಗ ನೋಡಿ ಏನಾಯ್ತು, ನಮಗೆ ಈಗ DRs ಆಫ್ AB ನಮಗೆ ಎಷ್ಟು ಬಂತು, minus 1 minus 5 7. DRs ಆಫ್ AC ನಮಗೇನು ಬಂತು ನೋಡ್ರಿ, 1 ಓಕೆ 1 5 1 5 minus 7. ನೋಡಿ ರೇಷಿಯೋ ಫೈಂಡ್ ಔಟ್ ಮಾಡೋಣ. minus 1 divided by 1, minus 5 divided by 5, 7 by minus 7. ನೋಡಿರಿ, minus 1 divided by 1 ಅಂದರೆ minus 1, minus 5 by 5 ಅಂದರೆ minus 1, 7 by minus 7 ಅಂದರೆ minus 1. ಅಂದರೆ ದಿ DRs ಆರ್ ಪ್ರಪೋರ್ಷನಲ್. ಸೊ ಇಲ್ಲಿ ನಮಗೆ ತೀರ್ಮಾನ ಏನಂದರೆ, ಡೈರೆಕ್ಷನ್ ರೇಷಿಯೋಸ್ ಆರ್
proportional. Okay, DRs of line AB and AC, they are proportional. So they are proportional means the points A, B and C are collinear. ಸೊ ನಾವು ಯಾವುದೇ 3 ಪಾಯಿಂಟ್ಸ್ ಕೊಲಿನಿಯರ್ ಅಂತ ಪ್ರೂವ್ ಮಾಡಬೇಕಂದ್ರೆ ಇಂಡೈರೆಕ್ಟ್ಲಿ ವಿ ಹ್ಯಾವ್ ಟು ಶೋ ದಟ್ ದೇರ್ ಡಿ ಆರ್ಸ್ ಆರ್ ಪ್ರಪೋರ್ಷನಲ್. ಸೊ ಈಗ ನಮಗೆ ಡಿ ಆರ್ಸ್ ಪ್ರಪೋರ್ಷನಲ್ ಬಂತು, ಹಾಗಾಗಿ ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂತ ಪ್ರೂವ್ ಮಾಡಬೇಕು. ಸೊ ಇಲ್ಲಿ ಅದೇ ಥರ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ, ಇನ್ನೊಂದು ಎಕ್ಸಾಂಪಲ್ ಇದೆ. ಶೋ ದಟ್ ದ ಪಾಯಿಂಟ್ಸ್ 2, 3, 4, -1, -2, 1, 5, 8, 7 ಆರ್ ಕೊಲಿನಿಯರ್. ಇದು ಕೂಡ ಅದೇ ಥರನೇ ನಾವು ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಫೈಂಡ್ ದ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್. Find the direction cosines of x, y and z axis. Very, very important question. Find the direction cosines of x, y and z axis. Okay, so direction cosines, question direction cosines of x-axis, y-axis, z-axis. So we have to find the direction cosines of x-axis, y-axis and z-axis. ನೋಡಿ ಅಬ್ಸರ್ವ್ ಮಾಡಿ, ಇದನ್ನು ವೆರಿ ಸಿಂಪಲ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಬಿಡೋಣ ಇದನ್ನು. ಸೊ ಸೇ ದಿಸ್ ಇಸ್ x-axis, ದಿಸ್ ಇಸ್ y-axis, z-axis. ನೋಡಿ ನಮಗೆ ಗೊತ್ತಿದೆ ಆಲ್ಫಾ, ಬೀಟಾ, ಗಾಮಾ. ವಿ ನೋ ಆಲ್ಫಾ ಈಸ್ ಎ ಆ್ಯಂಗಲ್ ಮೇಡ್ ವಿತ್ ರೆಸ್ಪೆಕ್ಟ್ ಟು x-axis, ಬೀಟಾ ಈಸ್ ಎ ಆ್ಯಂಗಲ್ ಮೇಡ್ ವಿತ್ ರೆಸ್ಪೆಕ್ಟ್ ಟು y-axis, ಗಾಮಾ ಈಸ್ ಎ ಆ್ಯಂಗಲ್ ಮೇಡ್ ವಿತ್ ರೆಸ್ಪೆಕ್ಟ್ ಟು z-axis. ಹಾಗಾದರೆ ಇಲ್ಲಿ ನಮಗೀಗ ಡೈರೆಕ್ಷನ್, ವಿ ಆರ್ ಇಂಟ್ರೆಸ್ಟೆಡ್ ಇನ್ ಫೈಂಡಿಂಗ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ x-axis. ನೋಡಿ ಇಲ್ಲಿ x-axis ಇಲ್ಲಿದೆ ನಮಗೀಗ. ನೋ ದಿಸ್ ಇಸ್ ದ x-axis. ಸಿ ವಾಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ x-axis ಆ್ಯಂಡ್ y-axis? ಇಟ್ ಈಸ್ 90 ಡಿಗ್ರಿ. ಆ್ಯಂಗಲ್ ಬಿಟ್ವೀನ್ y-axis ಆ್ಯಂಡ್ z-axis is 90 degree. Angle between x-axis and z-axis is 90 degree. Know this. Now we want to find the directional cosines of x-axis. See, alpha is an angle made by the line with x-axis. Here what is the line? Line is x-axis. ಇಲ್ಲಿ ಲೈನ್ x-axis. ಹಾಗಾದರೆ what is the angle made by x-axis with x-axis? Okay. ಹಾಗಾದರೆ angle made by x-axis with x-axis is 0 degree because they are parallel. Okay. ಹಾಗಾದರೆ x-axis ಜೊತೆನೇ ಉಂಟು ಮಾಡ್ತಕ್ಕಂಥ ಆ್ಯಂಗಲ್, ದಟ್ ಇಸ್ ಆಲ್ಫಾ ಈಸ್ 0. x-axis, what is the angle made by the x-axis with y-axis, that is beta, that is 90 degree. Okay, what is the angle made by x-axis with respect to z-axis? ಅಂದರೆ ಆ್ಯಂಗಲ್ ಬಿಟ್ವೀನ್ x-axis and z-axis is 90 degree. ಹಾಗಾದರೆ ಸೊ ನಾವೇನಂತ ಬರೀಬೇಕು ಹಿಯರ್, x-axis makes an angle of, ನೋಡಿ ಅಬ್ಸರ್ವ್ ಮಾಡಿ, 0 degree, 90 degree, 90 degree with x, y and z axis respectively. ನೋಡಿ ಇದು ನಾನು ಎಕ್ಸ್ಪ್ಲೇನ್ ಮಾಡಿದ್ದನ್ನು ನಿಮಗೆ. x-axis ಜೊತೆ 0 degree ಅಂದರೆ ಆಲ್ಫಾ ಈಸ್, ಸೊ ಈ ಕೇಸಲ್ಲಿ ನಮಗೆ ಆಲ್ಫಾ 0. ಬೀಟಾ ಅಂದರೆ ಇಟ್ ಈಸ್ ದ ಆ್ಯಂಗಲ್ ಮೇಡ್ ವಿತ್ y-axis, ದಟ್ ಈಸ್ 90 degree. ಗಾಮಾ 90 degree. ಓಕೆ, ಸೊ x-axis makes an angle of 0, 90 degree, 90 degree with x, y and z axis respectively. That means alpha is 0, beta is 90 degree, gamma is 90 degree. So therefore direction cosines of x-axis are, so cos alpha, cos beta, cos gamma. ಹಾಗಾದರೆ cos alpha ಅಂದರೆ 0, beta ಅಂದರೆ 90 degree, ಇದು ಕೂಡ 90 degree. ಹಾಗಾದರೆ cos 0 ಎಷ್ಟು? cos 0 is 1, cos 90 is 0, cos 90 is 0. ಸೊ ಡೈರೆಕ್ಷನ್ ಕೊಸೈನ್ಸ್ ಆಫ್ x-axis ಏನು? 1, 0, 0. ನೆನ್ಪಿಟ್ಕೋಬೇಕು, 1, 0, 0. ಸಿಮಿಲರ್ಲಿ ನೋಡಿ, ಈಗ ನಾವು x-axis ಮಾಡಿದ್ವಿ ಡೈರೆಕ್ಷನ್ ಕೊಸೈನ್ಸು, x-axis ಡೈರೆಕ್ಷನ್ ಕೊಸೈನ್ಸ್ ಆಯಿತು. ಈಗ ಡೈರೆಕ್ಷನ್ ಕೊಸೈನ್ಸ್ ಆಫ್ y-axis ಬೇಕಂದರೆ ಸೊ ನಾವೇನು ಮಾಡಬೇಕು? y-axis ಅಂತಂದರೆ ಸೊ ಇಟ್ ಈಸ್, ವಿ ವಾಂಟ್ ಬೀಟಾ. ಓಕೆ, ಈ ಕೇಸಲ್ಲಿ ನೋಡಿ, y-axis makes an angle of 90 degree with x-axis. Y-axis makes an angle of 0 degree with y-axis. Y-axis makes an angle of 90 degree with z-axis. ಹಾಗಾದರೆ ಬರೆಯೋಣ, y-axis
makes an angle of 90 degree 0 degree observe 90 degree with ಯಾವ axis with x axis y and z axis respectively. ಓಕೆ, ಈ ಕೇಸಲ್ಲಿ ಆಲ್ಫಾ ಅಂದರೆ 90 ಡಿಗ್ರಿ, ಓಕೆ, ಆಲ್ಫಾ ಈಸ್ 90 ಡಿಗ್ರಿ, ಬೀಟಾ ಈಸ್ 0, ಗಾಮಾ ಈಸ್ 90 ಡಿಗ್ರಿ. ಹಾಗಾದರೆ ನಮ್ಮ ಡೈರೆಕ್ಷನ್ ಕೊಸೈನ್ಸ್ ಆಫ್ ವೈ ಆ್ಯಕ್ಸಿಸ್ ಅದೇ ಸೇಮ್ ಚೇಂಜ್ ಆಗಲ್ಲ. ಕಾಸ್ ಆಲ್ಫಾ, ಕಾಸ್ ಬೀಟಾ, ಕಾಸ್ ಗಾಮಾ ಆಗುತ್ತೆ. ಸೊ ಈ ಕೇಸಲ್ಲಿ ನೋಡಿ ಕಾಸ್ 90 ಡಿಗ್ರಿ, ಕಾಸ್ 0 ಡಿಗ್ರಿ, ಕಾಸ್ 90 ಡಿಗ್ರಿ. ಹಾಗಾದರೆ 0 1 0 ಅಬ್ಸರ್ವ್ ಮಾಡಿ. ಇದು ಡೈರೆಕ್ಷನ್ ಕೊಸೈನ್ಸ್ ಆಫ್ ವೈ ಆ್ಯಕ್ಸಿಸ್. ಸಿಮಿಲರ್ಲಿ ನಾವು ಇದೇ ಥರನೇ ಡೈರೆಕ್ಷನ್ ಕೊಸೈನ್ಸ್ ಆಫ್ ಝಡ್ ಆ್ಯಕ್ಸಿಸ್ ಡೈರೆಕ್ಟ್ ಬರೀಬೋದಾ? ಡೈರೆಕ್ಷನ್ ಕೊಸೈನ್ಸ್ ಆಫ್ ಝಡ್ ಆ್ಯಕ್ಸಿಸ್ ಏನಾಗಬೇಕು? 0 0 1. ಯಾಕಂದರೆ ಝಡ್ ಆ್ಯಕ್ಸಿಸ್ ಮೇಕ್ಸ್ ಎನ್ ಆ್ಯಂಗಲ್ ಆಫ್ 90 ಡಿಗ್ರಿ 0 ಡಿಗ್ರಿ ವಿತ್ ಎಕ್ಸ್ ವೈ ಆ್ಯಂಡ್ ಝಡ್ ಆ್ಯಕ್ಸಿಸ್. ಅದಕ್ಕೋಸ್ಕರ ಕಾಸ್ 90 ನೋಡಿ 0, ಕಾಸ್ 9 ಬೀಟಾ ದಟ್ ಇಸ್ ಕಾಸ್ 90 0, ಕಾಸ್ 0 1. ಓಕೆ, 0 0 1 ಅಂತ ಬರುತ್ತೆ. ಸೊ ಇದು ಫೈಂಡ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಆ್ಯಂಡ್ ಝಡ್ ಆಕ್ಸಿಸ್ ಅಂತ ಕೇಳಿದ್ದಾರೆ. ಸೊ ನಾವಿಷ್ಟು ನೆನಪಿಟ್ಕೋಬೇಕು. ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್ 1 0 0, ಡೈರೆಕ್ಷನ್ ಕೊಸೈನ್ಸ್ ಆಫ್ ವೈ ಆಕ್ಸಿಸ್ 0 1 0, ಡೈರೆಕ್ಷನ್ ಕೊಸೈನ್ಸ್ ಆಫ್ ಝಡ್ ಆಕ್ಸಿಸ್ 0 0 1. ಓಕೆ, now let us move on to the next question. ನೋಡಿ, ಇನ್ನೊಂದು ಕ್ವಶನ್ ಇದೆ. ಫೈಂಡ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಲೈನ್ ವಿಚ್ ಮೇಕ್ಸ್ ಈಕ್ವಲ್ ಆ್ಯಂಗಲ್ಸ್ ವಿತ್ ದ ಕೋಆರ್ಡಿನೇಟ್ ಆ್ಯಕ್ಸಸ್. ಸೊ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದ್ದೀನಿ. ಇನ್ನೊಂದು ಸರಿ ಕ್ವಶನನ್ನು ನೋಡೋಣ. ನೋಡಿ, ಫೈಂಡ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಲೈನ್ ವಿಚ್ ಮೇಕ್ಸ್ ಈಕ್ವಲ್ ಆ್ಯಂಗಲ್ಸ್ ವಿತ್ ದ ಕೋಆರ್ಡಿನೇಟ್ ಆ್ಯಕ್ಸಸ್ ಅಂತ ಇದೆ. ಈಕ್ವಲ್ ಆ್ಯಂಗಲ್ಸ್ ವಿತ್ ದ ಕೋಆರ್ಡಿನೇಟ್ ಆ್ಯಕ್ಸಸ್. ಓಕೆ, ಲೆಟ್ ಅಸ್ ಸಾಲ್ವ್ ದಟ್ ಕ್ವಶನ್. ಸೊ ಏನಂತ ಕೊಟ್ಟಿದ್ದಾರೆ ನೋಡಿ ಅಲ್ಲಿ, ಇಟ್ ಮೇಕ್ಸ್ ಈಕ್ವಲ್ ಆ್ಯಂಗಲ್ಸ್ ವಿತ್ ಕೋಆರ್ಡಿನೇಟ್ ಆ್ಯಕ್ಸಸ್ ಅಂತ ಕೊಟ್ಟಾರೆ. ಈಕ್ವಲ್ ಆ್ಯಂಗಲ್ಸ್ ವಿತ್ ಕೋಆರ್ಡಿನೇಟ್ ಆ್ಯಕ್ಸಸ್ ಅಂದರೆ ನಮ್ಮ ಡೈರೆಕ್ಷನ್ ಆ್ಯಂಗಲ್ಸ್ ಆಲ್ಫಾ ಬೀಟಾ ಗಾಮಾ. ಹಾಗಾದರೆ ಮೂರೂ ಕೂಡ ಏನಾಗಿರಬೇಕು? ಈಕ್ವಲ್ ಆಗಿರಬೇಕು. ಆಲ್ಸೋ ವಿನೋ ಇದರ ರಿಲೇಷನ್ ಏನಂದರೆ ನಮ್ಮ ಡೈರೆಕ್ಷನ್ ಕೊಸೈನ್ಸ್ಗಳನ್ನ ಸ್ಕ್ವಯರ್ ಮಾಡಿ ಸಮ್ ಮಾಡಿದರೆ ನಮಗೆ 1 ಬರುತ್ತೆ. ಹಾಗಾದರೆ ಎಲ್ ಅಂದರೆ ಕಾಸ್ ಆಲ್ಫಾ, ಎಮ್ ಅಂದರೆ ಕಾಸ್ ಬೀಟಾ, ಎನ್ ಅಂದರೆ ಕಾಸ್ ಗಾಮಾ. ಹಾಗಾದರೆ ಕಾಸ್ ಆಲ್ಫಾ ಹೋಲ್ ಸ್ಕ್ವೇರ್ ದಟ್ ಇಸ್ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಎಮ್ ಅಂದರೆ ಕಾಸ್ ಬೀಟಾ. ಇಲ್ಲಿ ಆಲ್ಫಾ ಬೀಟಾ ಗಾಮಾ ಸೇಮ್ ಇರೋದ್ರಿಂದ 3 ಸೇಮ್ ಆಗಬೇಕೀಗ. ಪ್ಲಸ್ ಇಸ್ ಈಕ್ವಲ್ ಟು 1. ಅಲ್ಲಿಗೆ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಆಲ್ಫಾ ಅಂದರೆ 3 ಕಾಸ್ ಸ್ಕ್ವೇರ್ ಆಲ್ಫಾ ಇಸ್ ಈಕ್ವಲ್ ಟು 1. ಈಕ್ವೇಷನ್ ತಗೊಳ್ರೆ 3 ಕಾಸ್ ಸ್ಕ್ವೇರ್ ಆಲ್ಫಾ ಇಸ್ ಈಕ್ವಲ್ ಟು 1. ಅಲ್ಲಿಗೆ ಕಾಸ್ ಸ್ಕ್ವೇರ್ ಆಲ್ಫಾ ಇಸ್ ಈಕ್ವಲ್ ಟು 1/3. ಸೊ ನಮಗೆ ಕಾಸ್ ಆಲ್ಫಾ ಬೇಕು, ದಟ್ ಈಸ್ ಪ್ಲಸ್ ಆರ್ ಮೈನಸ್. ಸೊ ಸ್ಕ್ವೇರ್ ರೂಟ್ ಆಫ್ 1 ಅಂದರೆ 1 ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 3 ದಟ್ ಈಸ್ ಪ್ಲಸ್ ಆರ್ ಮೈನಸ್ 1/√3. ಹಾಗಾದರೆ ಡೈರೆಕ್ಷನ್ ಕೊಸೈನ್ಸ್ ಆರ್ ಕಾಸ್ ಆಲ್ಫಾ ಕಾಸ್ ಬೀಟಾ ಅಂದ್ರೂ ಅಲ್ಲೂ ಆಲ್ಫಾನೇ ಇದೆ, ಕಾಸ್ ಆಲ್ಫಾ, ಬಿಕಾಸ್ ಆಲ್ ದ ಆ್ಯಂಗಲ್ಸ್ ಆರ್ ಈಕ್ವಲ್. ಹಾಗಾದರೆ ಇದೇನಾಗಬೇಕು? ಪ್ಲಸ್ ಆರ್ ಮೈನಸ್ 1/√3 ಪ್ಲಸ್ ಆರ್ ಮೈನಸ್ 1/√3 ಪ್ಲಸ್ ಆರ್ ಮೈನಸ್ 1/√3. ಸೊ ದಿಸ್ ಈಸ್ ದ ಆನ್ಸರ್. ಓಕೆ, ಸೊ ಲೆಟ್ ಅಸ್ ರೀಕ್ಯಾಪ್ ದಿ ಟುಡೇಸ್ ಸೆಷನ್ಸ್ ಇಂಪಾರ್ಟೆಂಟ್ ಪಾಯಿಂಟ್. ನೋಡಿ, ಡೈರೆಕ್ಷನ್ ಕೊಸೈನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಪಿ ಆ್ಯಂಡ್ ಕ್ಯೂ. ಅಂದರೆ ಒಂದು ಪಾಯಿಂಟ್ ಪಿ ಒಂದು ಪಾಯಿಂಟ್ ಕ್ಯೂ ಇದ್ದರೆ ಡೈರೆಕ್ಷನ್ ಕೊಸೈನ್ಸ್ ಆಫ್ ದ ಲೈನ್ ನೋಡಿ ಈ ಥರ ಬರುತ್ತೆ. x2 - x1 ಡಿವೈಡೆಡ್ ಬೈ ಪಿ ಕ್ಯೂ, y2 - y1 ಡಿವೈಡೆಡ್ ಬೈ ಪಿ ಕ್ಯೂ, z2 - z1 ಡಿವೈಡೆಡ್ ಬೈ ಪಿ ಕ್ಯೂ ಅಂತ ಬರುತ್ತೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಎಕ್ಸಾಂಪಲ್ಸನ್ನು ಕೂಡ ನಾವು ಈ ಸೆಷನಲ್ಲಿ ವರ್ಕ್ ಮಾಡಿದ್ದೀವಿ. ಸೊ ಇಷ್ಟು ಎಕ್ಸಾಂಪಲ್ಸನ್ನು ನಿಮ್ಮ ನೋಟ್ಬುಕ್ಕಲ್ಲಿ ರೆಕಾರ್ಡ್ ಮಾಡಿ ಆ್ಯಂಡ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥ ಕ್ಲಾಸನ್ನು ಕೂಡ ಅಬ್ಸರ್ವ್ ಮಾಡಿರಿ. ಇದರ ಕಂಟಿನ್ಯೂಯೇಷನ್ ಕ್ಲಾಸ್. ಸೊ ಎರಡೂ ಕ್ಲಾಸಸನ್ನು ಅಬ್ಸರ್ವ್ ಮಾಡಿರಿ ನೋಟ್ಬುಕ್ಕಲ್ಲಿ. ಈ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿ. Let us continue to consider some more problems in the next session.